ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿ ಈ ನಿಮಿಷಾಂಬಾ ಕ್ಷೇತ್ರದಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ವಿಶೇಷವಾಗಿ ದೇವಿಯ ಆರಾಧನೆ, ಭಗವತಿ ಸೇವೆ, ಅದೇ ರೀತಿಯಾಗಿ ಅಗ್ನಿ ಮಾಧ್ಯಮದಲ್ಲೂ ಕೂಡ ವಿಶೇಷವಾಗಿ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳಿಂದ ಹವಿರ್ದಾನವೂ ಇರುತ್ತದೆ. ವಿಶೇಷವಾಗಿ ಈ ಸ್ಥಳದಲ್ಲಿ ಹೋಮ ಯಜ್ಞಾದಿಗಳು, ಅದೇ ರೀತಿಯಾಗಿ ಚಂಡಿಕಾ ಹೋಮ ಪ್ರತಿ ಪೌರ್ಣಮಿಯಲ್ಲಿಯೂ ಕೂಡ ನಡೆಯುವಂಥದ್ದು. ಅದೇ ರೀತಿಯಾಗಿ ಶುಕ್ರವಾರದ ದಿನ ಪ್ರತಿನಿತ್ಯದಲ್ಲಿಯೂ ಕೂಡ ಬಂದಿರತಕ್ಕಂತಹ ಭಕ್ತರಿಗೆ ವಿಶೇಷವಾಗಿ ಅನ್ನದಾನ, ಅದೇ ರೀತಿಯಾಗಿ ಸುವಾಸಿನಿ ಸಮಾರಾಧನೆಗಳು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ವಿಶೇಷ ಆರಾಧನೆಗಳು. ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರದ ದಿನ ವಿಶೇಷವಾಗಿ ಭಗವತಿಯ ಸೇವೆ ಇಲ್ಲಿ ನಡೆಯುವಂಥದ್ದು. ಶ್ರುತಂ ಹರತಿ ಪಾಪಾನಿ ತಥಾ ಆರೋಗ್ಯಂ ಪ್ರಯಚ್ಛತಿ ಅಂತ ಹೇಳಿದ ರೀತಿಯಲ್ಲಿ ಭಗವತಿಯ ಗುಣಗಾನ ಮಾಡತಕ್ಕಂಥದ್ದು, ನಾಮದ ಸ್ಮರಣೆ ಮಾಡತಕ್ಕಂಥದ್ದು. ಹರತಿ ಪಾಪಾನಿ, ಮನುಷ್ಯನಿಗೆ ಬರತಕ್ಕಂತಹ ಆಜನ್ಮಾತ್ ಆಗತವಾಗಿರತಕ್ಕಂತಹ ಪಾಪರಾಶಿಗಳು, ಸಂಚಿತವಾಗಿರತಕ್ಕಂತಹ ಪಾಪರಾಶಿಗಳು, ಸಂಘಟಿತವಾಗಿರತಕ್ಕಂತಹ ಪಾಪರಾಶಿಗಳೆಲ್ಲ ದೂರವಾಗ್ತದೆ. ವಿಶೇಷವಾಗಿ ಚಂಡಿಕೆಯ ಉಪಾಸನೆ ಅಂತಂದರೆ, ಚಂಡಿಕೆಯ ಆರಾಧನೆ ಅಂತಂದರೆ, ಚಂಡಿಕಾ ಹೋಮವನ್ನು ನಡೆಸಿಕೊಂಡು ಬಂದಾಗ ರಿಪವಃ ಸಂಶಯಂ ಯಾಂತಿ ಕಲ್ಯಾಣಂ ಚೋಪಪತ್ಯತೆ. ಹಿತಶತ್ರುಬಾಧೆಗಳು, ಹೊರಶತ್ರುಬಾಧೆಗಳು, ಯಾವುದೇ ಶತ್ರುಬಾಧೆಗಳು ಇದ್ದರೂ ಕೂಡ ಚಂಡಿಕಾ ಹೋಮವನ್ನು ಉಪಾಸನೆ ಮಾಡುವುದರಿಂದ ಪರಿಹಾರವಾಗ್ತದೆ. ತಥಾ ಆರೋಗ್ಯಂ ಪ್ರಯಚ್ಛತಿ ಅಂತ ಹೇಳ್ತದೆ. ವಿಶೇಷವಾಗಿ ಆರೋಗ್ಯ ಅಂತಂದರೆ ಮಾನಸಿಕವಾದ ಆರೋಗ್ಯವನ್ನು ಪ್ರಥಮವಾಗಿ ಅನುಗ್ರಹ ಮಾಡತಕ್ಕಂಥವಳು ಮಹತಾಯಿ. ಆದ್ದರಿಂದಾಗಿ ಮಾನಸಿಕವಾದ ಸ್ವಾಸ್ಥ್ಯತೆಯನ್ನು ಅನುಗ್ರಹ ಮಾಡಿಕೊಟ್ಟು ಶಾರೀರಿಕವಾದ ಆರೋಗ್ಯ ಸೌಖ್ಯವನ್ನೇ ಆ ಭಗವತಿ ಅನುಗ್ರಹ ಮಾಡಿಕೊಂಡು ಬರುವಳಾಗಿದ್ದಾಳೆ. ನಿಮಿಷ ಮಾತ್ರದಿಂದ ನಮಗೆ ಬೇಕಾಗಿರತಕ್ಕಂತಹ ಐಹಿಕವಾಗಿರದ ಸಂಪತ್ತುಗಳನ್ನು ಅನುಗ್ರಹ ಮಾಡಿಕೊಂಡು ಬರ್ತಾಳೆ. ಅಗ್ನಿಯ ಮಾಧ್ಯಮದಲ್ಲಿ ವಿಶೇಷವಾಗಿ ನಿಮಿಷೆಯನ್ನು ಆರಾಧನೆ ಮಾಡುವಂಥದ್ದು ಈ ಕ್ಷೇತ್ರದ ಪ್ರಥಮ ಪ್ರಾಶಸ್ತ್ಯವಾಗಿರತಕ್ಕಂಥ ಮುಖ್ಯವಾಗಿ ನಿಮಿಷೆಯನ್ನು ಅಗ್ನಿಯ ಮಧ್ಯದಲ್ಲಿ ಆರಾಧನೆ ಮಾಡಿ ಹವಿರ್ದಾನವನ್ನು ಕೊಟ್ಟಾಗ ನಿಮಿಷ ಮಾತ್ರದಿಂದ ನಮಗೆ ಬೇಕಾಗಿರತಕ್ಕಂತಹ ಕ್ಷೇಮ, ಸ್ಥೈರ್ಯ, ವೀರ್ಯ, ವಿಜಯ, ಅಭಯ, ಆಯುರಾರೋಗ್ಯ ಅಂತ ಹೇಳತಕ್ಕಂಥ ಸುಖ ಸಂಪತ್ತುಗಳನ್ನು ನಾವು ಏನು ಹೇಳ್ತೇವೆ, ಆ ಎಲ್ಲ ಸುಖ ಸಂಪತ್ತನ್ನು ಕೂಡ ಆ ನಿಮಿಷಾಂಬಾದೇವಿ ನಮಗೆ ಅನುಗ್ರಹ ಮಾಡಿಕೊಂಡು ಬರ್ತಾಳೆ ಅಂತ. ಅಷ್ಟೇ ಅಲ್ಲದೆ ಭಗವತಿಯ ಅನುಗ್ರಹದಿಂದ ನಮಗೆ ಬರತಕ್ಕಂತಹ 7 ವಿಧವಾದ ಭಯಪೀಡೆಗಳು, 7 ವಿಧವಾಗಿರತಕ್ಕಂಥ ಮೃತ್ಯುಪೀಡೆಗಳು ಭಗವತಿಯ ಆರಾಧನೆಯಿಂದ ಪರಿಹಾರವಾಗ್ತದೆ. ರಾಜ ಅಂತ ರಾಜರಿಂದ ಬರತಕ್ಕಂತಹ ಭಯ, ಅರಿ ಅಂತಂದರೆ ಶತ್ರುಗಳಿಂದ ಬರತಕ್ಕಂತಹ ಭಯ, ತಸ್ಕರ ಅಂದರೆ ಕಳ್ಳರಿಂದ ಬರತಕ್ಕಂತಹ ಭಯ, ಅಗ್ನಿ ಅಂತ ತೇಜಸ್ಸಿನ ದೆಸೆಯಿಂದ ಬರತಕ್ಕಂತಹ ಭಯ, ಅಂಬು ಅಂತಂದರೆ ನೀರಿನಿಂದ ಬರತಕ್ಕಂತಹ ಭಯ, ಶೃಂಗಿ ಅಂತ ಹೇಳತಕ್ಕಂತಹ ಕೋಡು ಉಳ್ಳಂತಹ ಪ್ರಾಣಿಯಿಂದ ಬರತಕ್ಕಂತಹ ಭಯಾದಿಗಳು, ಸರೀಸೃಪಾದಿಗಳು, ಉರಗಾದಿಗಳಿಂದ ಬರತಕ್ಕಂತಹ ಭಯಪೀಡೆಗಳೆಲ್ಲ ಭಗವತಿಯ ಆರಾಧನೆಯಿಂದ ಅಂತ. ವಿಶೇಷವಾಗಿ ಆಷಾಢ ಮಾಸ ಅಂತ ಹೇಳಿದ್ರೆ ಉತ್ತಮವಾದ ಮಾಸ. ಅಂತಹ ಉತ್ತಮವಾದ ಮಾಸದಲ್ಲಿ ಆರಾಧನೆ ಮಾಡುವುದರಿಂದ 7 ವಿಧವಾದ ಮೃತ್ಯುಪೀಡೆಗಳು, 7 ವಿಧವಾದ ಭಯಪೀಡೆಗಳು ಪರಿಹಾರವಾಗ್ತದೆ. ತಂ ಪಾಲಯತಿ ಪುತ್ರವತ್ ಅಂತ ಭಗವತಿಯನ್ನು ಆರಾಧನೆ ಮಾಡಿಕೊಂಡು ಬಂದಲ್ಲಿಗೆ ನಮಗೆ ಕಾಲಕಾಲಕ್ಕೆ ಲಾಲನೆ, ರಕ್ಷಣೆ, ಪೋಷಣೆಯನ್ನು ವಿಶೇಷವಾಗಿ ತಾಯಿ ಹೇಗೆ ಅನುಗ್ರಹ ಮಾಡಿಕೊಂಡು ಬರ್ತಾಳೋ ಮಾತೃಸ್ವರೂಪಿಯಾಗಿರೋ ದೇವಿಯ ಆರಾಧನೆಯಿಂದ ನಮಗೆ ಇಹದಲ್ಲೂ ಕೂಡ ಸೌಖ್ಯ ಆಗ್ತದೆ, ಪರದಲ್ಲೂ ಕೂಡ ಉತ್ತಮವಾದ ಗತಿಯನ್ನು ಭಗವತಿ ಅನುಗ್ರಹ ಮಾಡಿಕೊಂಡು ಬರ್ತಾಳೆ ಅಂತ ಶಾಸ್ತ್ರ. ವಿಶೇಷವಾಗಿ ಭಗವತಿಯ ಆರಾಧನೆಯಿಂದ ಇಲ್ಲೆಲ್ಲ ಇರತಕ್ಕಂತಹ ಭಕ್ತರಿಗೆ ಎಲ್ಲರಿಗೂ ಕೂಡ ಅವರವರ ಅಭೀಷ್ಟಾದಿಗಳನ್ನು ಅನುಗ್ರಹಿಸಿಕೊಟ್ಟು ಇಂತಹ ಒಳ್ಳೊಳ್ಳೆಯ ಸೇವೆಯನ್ನು ಮಾಡತಕ್ಕಂಥ ಯೋಗ ಸೌಭಾಗ್ಯ ಭಗವತಿಯ ಅನುಗ್ರಹದಿಂದ ಎಲ್ಲರ ಕುಟುಂಬಕ್ಕೂ ಕೂಡ ಪರಮ ಮಂಗಳತೆಯನ್ನು ಆ ದೇವಿ ನಿಮಿಷಾಂಬೆ ಅನುಗ್ರಹ ಮಾಡಿಕೊಂಡು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.